ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 15ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 16ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧ ಮುನಿಯನ್ನು ಕೇಳಿದನು. ಶಿಷ್ಯರೆಲ್ಲರೂ ತೀರ್ಥಯಾತ್ರೆಗೆ ಹೋದಾಗ ಶ್ರೀ ಗುರುವಿನ ಸೇವೆ ಯಾರು ಮಾಡಿದರು? ಅದಕ್ಕೆ ಸಿದ್ಧ ಮುನಿಗಳು ಹೇಳಿದರು, ನಾನು ಭ್ರಮೆಯ ಮೂರ್ಛೆಯಲ್ಲಿದ್ದೆ, ಆದರೆ ನಿನ್ನ ಪ್ರಶ್ನೆ ಜ್ಞಾನದ ಸೂರ್ಯನನ್ನು ಹುಟ್ಟಿಹಾಕಿದೆ. ಶ್ರೀ ಗುರುಗಳ ಜೀವನ ಕಾಮಧೇನು ಇದ್ದಂತೆ. ಶ್ರೀ ಗುರುಗಳು ವೈದ್ಯನಾಥ ಬಳಿಯ ಆರೋಗ್ಯ ಭವನದಲ್ಲಿ ರಹಸ್ಯವಾಗಿ ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ನಾನು ಅವರೊಂದಿಗೆ ಇದ್ದೆ. ಒಮ್ಮೆ ಒಬ್ಬ ಬ್ರಾಹ್ಮಣನು ಶ್ರೀ ಗುರುಗಳ ಬಳಿಗೆ ಬಂದು ಅವರನ್ನು ಸ್ತುತಿಸಿ ವಿನಮ್ರವಾಗಿ ಕೇಳಿದನು, ನಾನು ತಪಸ್ಸು ಮಾಡುತ್ತಿದ್ದೇನೆ, ಆದರೆ ನನ್ನ ಮನಸ್ಸು ಶಾಂತವಾಗಿಲ್ಲ. ನಾನು ನಿಮ್ಮನ್ನು ನೋಡಿ ಬಹಳ ಪ್ರಶಾಂತನಾಗಿದ್ದೇನೆ. ಜ್ಞಾನವನ್ನು ಹೇಗೆ ಪಡೆಯುವುದು ಎಂದು ದಯವಿಟ್ಟು ನನಗೆ ತಿಳಿಸಿ, ಮತ್ತು ಮೋಕ್ಷವನ್ನು ಹೇಗೆ ಪಡೆಯುವುದು ಎಂದು ದಯವಿಟ್ಟು ತಿಳಿಸಿ ಎಂದು ಕೇಳಿದನು. ಬ್ರಾಹ್ಮಣನು ಮುಂದೆ ಹೇಳಿದನು, ಗುರುದೇವ, ನನಗೆ ಒಬ್ಬ ಗುರುವಿದ್ದರು. ಅವರು ನನ್ನನ್ನು ಕಟುವಾದ ಪದಗಳಿಂದ ನಿಂದಿಸುತ್ತಿದ್ದರು ಮತ್ತು ಅನಪೇಕ್ಷಿತ ಸೇವೆಯನ್ನು ಮಾಡಲು ಅವರು ನನ್ನನ್ನು ಕೇಳುತ್ತಿದ್ದರು. ಅವರು ನನಗೆ ತರ್ಕ, ವ್ಯಾಕರಣ, ಭಾಷ್ಯ ಇತ್ಯಾದಿಗಳನ್ನು ಕಲಿಸಲಿಲ್ಲ. ನನ್ನ ಮನಸ್ಸು ದೃಢವಾಗಿಲ್ಲ ಎಂದು ಹೇಳುತ್ತಿದ್ದರು. ಹಾಗಾಗಿ ಕೋಪದಲ್ಲಿ ಅವರನ್ನು ಬಿಟ್ಟು ಇಲ್ಲಿಗೆ ಬಂದೆ ಎಂದು ಹೇಳಿದನು. ಶ್ರೀ ಗುರು ಅವನಿಗೆ, ನೀನು ಮೂರ್ಖ, ನಿನ್ನನ್ನು ನೀನೇ ಹಾನಿ ಮಾಡಿಕೊಂಡೆ ಮತ್ತು ಗುರುವಿಗೆ ದ್ರೋಹ ಮಾಡಿದೆ. ನೀನು ಗುರುವಿನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದೀಯಾ? ನೀನು ಹೇಗೆ ಜ್ಞಾನವನ್ನು ಹೊಂದಬಹುದು? ಕಾಮಧೇನುವಾದ ನಿನ್ನ ಗುರುವನ್ನು ಬಿಟ್ಟು ನನ್ನ ಬಳಿಗೆ ಏಕೆ ಬಂದೆ? ಗುರುವಿನ ಸೇವೆಯಿಂದ ಅವರನ್ನು ಮೆಚ್ಚಿಸಿ ಅವರಿಗೆ ಗೌರವ ನೀಡುವುದರಿಂದ ವೇದ, ಶಾಸ್ತ್ರ ಮತ್ತು ಅಷ್ಟಸಿದ್ಧಿಗಳನ್ನು ತಿಳಿಯಬಹುದು. ಬ್ರಾಹ್ಮಣನು ತನ್ನ ತಲೆಯನ್ನು ಶ್ರೀ ಗುರುಗಳ ಪಾದಗಳ ಮೇಲೆ ಇಟ್ಟು ಕೇಳಿದನು, ಗುರುದೇವ, ಗುರುಗಳು ಯಾರು ಮತ್ತು ಅವರ ಸೇವೆ ಮಾಡುವುದು ಹೇಗೆ ಎಂದು ದಯವಿಟ್ಟು ನನಗೆ ತಿಳಿಸಿ. ಶ್ರೀ ಗುರುಗಳು ಹೇಳಿದರು, ನಮ್ಮ ತಂದೆ ತಾಯಿ ನಮ್ಮ ಮೊದಲ ಗುರುಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರರು ನಮ್ಮ ಗುರುಗಳು. ಒಬ್ಬನು ತನ್ನ ಗುರುವಿನ ಸೇವೆಯನ್ನು ಭಕ್ತಿಯಿಂದ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ದೌಮ್ಯ ಋಷಿಯು ದ್ವಾರಾವತಿಯಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಅರುಣಿ, ಭೇದ ಮತ್ತು ಉಪಮನ್ಯು ಎಂಬ 3 ಶಿಷ್ಯರಿದ್ದರು. ಹಿಂದಿನ ಕಾಲದಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಜ್ಞಾನವನ್ನು ನೀಡುವ ಮೊದಲು ಅವರನ್ನು ಪರೀಕ್ಷಿಸುತ್ತಿದ್ದರು. ದೌಮ್ಯ ಋಷಿ ಅವರ ಶಿಷ್ಯನಾದ ಅರುಣಿಗೆ ಹೇಳಿದರು, ನಾನು ಹೊಲಕ್ಕೆ ಹೋಗಿ ಕಾಲುವೆ ನೀರು ತುಂಬಿಸಿ ಎಂದು ಹೇಳಿದರು. ಅದಕ್ಕೆ ಅರುಣಿ, ಅವನೇ ಹೋಗಿ ಹೊಲಕ್ಕೆ ನೀರು ತುಂಬುತ್ತಾನೆ ಎಂದು ಹೇಳಿದನು. ಅರುಣಿ ಹೊಲಕ್ಕೆ ಹೋದನು. ಕಾಲುವೆ ನೀರು ಬಹಳ ಜೋರಾಗಿ ಹರಿಯುತ್ತಿತ್ತು. ನೀರಿನ ಮಟ್ಟಕ್ಕಿಂತ ಎತ್ತರದ ಭೂಮಿಯಲ್ಲಿದ್ದ ಗದ್ದೆಯಲ್ಲಿ ಭತ್ತವೂ ಬೀತಲಾಯಿತು. ನೀರನ್ನು ಹೊಲಕ್ಕೆ ತಿರುಗಿಸಲು ಕಲ್ಲುಗಳನ್ನು ಹಾಕಿದ. ನಂತರ ಅವನು ಕಾಲುವೆಗೆ ಅಡ್ಡಲಾಗಿ ಮಲಗಿದ. ಹೀಗಾಗಿ ಅರ್ಧದಷ್ಟು ನೀರು ಹೊಲಕ್ಕೆ ಪ್ರವೇಶಿಸಿತು. ಸೂರ್ಯಾಸ್ತವಾದರೂ ಅರುಣಿ ಹಿಂತಿರುಗಿದ ಕಾರಣ ದೌಮ್ಯ ಋಷಿ ತನ್ನ ಹೊಲಕ್ಕೆ ಹೋಗಿ ಜೋರಾಗಿ ಕರೆದ. ಹಾವು ಕಚ್ಚಿರಬಹುದು ಅಥವಾ ಹುಲಿ ತನ್ನ ಮೇಲೆ ದಾಳಿ ಮಾಡಿರಬಹುದು ಎಂದು ಅವರು ಭಯಪಟ್ಟರು. ಗುರುಗಳ ಧ್ವನಿಯನ್ನು ಕೇಳಿದ ಅರುಣಿಯು ಕಾಲುವೆಯಿಂದ ಹೊರಬಂದು ಗುರುಗಳಿಗೆ ನಮಸ್ಕರಿಸಿ ಅವರ ಬಳಿ ನಿಂತನು. ದೌಮ್ಯ ಋಷಿಯು ಅವನನ್ನು ಅಪ್ಪಿಕೊಂಡು ಸಂತೋಷದಿಂದ ಆಶೀರ್ವಾದಿಸಿದರು. ನಿನಗೆ ಎಲ್ಲ ವಿದ್ಯೆಗಳು ತಿಳಿಯುತ್ತವೆ ಎಂದು ಹೇಳಿದರು. ನೀನು ಮನೆಗೆ ಹೋಗಿ ಮದುವೆಯಾಗಿ ಸಂತೋಷದಿಂದ ಬಾಳು ಎಂದು ಆಶೀರ್ವಾದಿಸಿದರು. ಆಗ ದೌಮ್ಯ ಋಷಿಯು ಅವರ ಇನ್ನೊಬ್ಬ ಶಿಷ್ಯನಾದ ಭೇದನಿಗೆ ಹೇಳಿದನು, ಹೊಲಗಳಿಗೆ ಹೋಗಿ ಬೆಳೆಯ ಮೇಲೆ ನಿಗಾ ಇರಿಸಿ ಮತ್ತು ಅದು ಕೊಯ್ದ ನಂತರ ಅದನ್ನು ಮನೆಗೆ ತನ್ನಿ ಎಂದರು. ಅದರಂತೆ ಭೇದನು ಹೊಲಕ್ಕೆ ಹೋಗಿ ಹಗಲು ರಾತ್ರಿ ಕಾವಲು ಕಾಯುತ್ತಿದ್ದ. ಬೆಳೆ ಬೆಳೆದಾಗ ಒಂದು ಎಮ್ಮೆಯ ಒಂದು ಗಾಡಿಯನ್ನು ಅವನಿಗೆ ನೀಡಲಾಯಿತು. ಭೇದ ಜೋಳವನ್ನು ಗಾಡಿಗೆ ಹಾಕಿ ಎಮ್ಮೆಯ ಒಂದು ಬದಿಯಲ್ಲಿ ನೋಗವನ್ನು ಹಾಕಿದ. ನೋಗ ಮತ್ತು ಅವನೇ ಬಂಡಿಯನ್ನು ಇನ್ನೊಂದು ಬದಿಗೆ ಎಳೆದನು. ಅವನಿಗೆ ಇನ್ನೂ ಎಮ್ಮೆಯ ಜೊತೆ ಗಾಡಿ ಎಳೆಯಲು ಸಾಧ್ಯವಾಗಲಿಲ್ಲ. ಬಹಳ ಒತ್ತಡದಿಂದ ಅದನ್ನು ಎಳೆದ. ಎಮ್ಮೆ ಕೆಸರಿನಲ್ಲಿ ಸಿಲುಕಿ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ. ಅದರಿಂದ ಅವನು ಒಬ್ಬನೇ ಭಾರವಾದ ಬಂಡಿಯನ್ನು ಎಳೆದನು. ತರುವಾಯ ಅವನ ಕತ್ತು ನೋವಲು ಆರಂಭಿಸಿತು ಮತ್ತು ಅವನು ಹೆಚ್ಚಿನ ಒತ್ತಡವನ್ನು ಎದುರಿಸಬೇಕಾಯಿತು.
ಈ ಮಧ್ಯೆ ಧೌಮ್ಯ ಋಷಿಯು ಅಲ್ಲಿಗೆ ಬಂದು ಅವನನ್ನು ನೋಗದಿಂದ ಬಿಡುಗಡೆ ಮಾಡಿದನು. ನಿನಗೆ ವೇದ ಮತ್ತು ಶಾಸ್ತ್ರ ಚೆನ್ನಾಗಿ ಗೊತ್ತಿದೆ ಎಂದು ವೇದನನ್ನು ಅಪ್ಪಿಕೊಂಡು ಆಶೀರ್ವಾದಿಸಿದರು. ಮೂರನೆಯ ಶಿಷ್ಯ ಉಪಮನ್ಯು ದಪ್ಪ ಮತ್ತು ದಡ್ಡನಾಗಿದ್ದನು. ಧೌಮ್ಯ ಋಷಿಯು ದನಗಳನ್ನು ಅರಣ್ಯವನದಲ್ಲಿ ಮೇಯಿಸಲು ಕರೆದುಕೊಂಡು ಹೋಗುವಂತೆ ಅವನಿಗೆ ಹೇಳಿದರು. ಉಪಮನ್ಯು ದನಗಳನ್ನು ಮೇಯಿಸಲು ಕರೆದುಕೊಂಡು ಹೋದನು. ಕೆಲವೊಮ್ಮೆ ಹಸಿವಿನಿಂದ ಅವನು ಕಾಡಿನಿಂದ ಬೇಗನೆ ಹಿಂತಿರುಗುತ್ತಿದ್ದನು. ಸೂರ್ಯಾಸ್ತದ ತನಕ ಕಾಡಿನಿಂದ ಬರಬೇಡ ಎಂದು ಗುರುಗಳು ಅವನಿಗೆ ಹೇಳಿದರು. ಹಸುಗಳು ನದಿಯ ದಡದಲ್ಲಿ ಮೇಯಲು ಹೋದಾಗ ಉಪಮನ್ಯು ಸ್ನಾನ ಮಾಡುತ್ತಿದ್ದ. ಹತ್ತಿರದಲ್ಲಿ ವಾಸಿಸುವ ಬ್ರಾಹ್ಮಣರಿಂದ ಭಿಕ್ಷೆ ತೆಗೆದುಕೊಳ್ಳುತ್ತಿದ್ದ. ಹೀಗೆ ಅವನು ತನ್ನ ಹಸಿವನ್ನು ನೀಗಿಸುತ್ತಿದ್ದ. ಒಂದು ದಿನ ಗುರುಗಳು ಅವನನ್ನು ಕೇಳಿದರು, ನೀನು ಹೇಗೆ ವಾಸಿಸುತ್ತಿದ್ದೀಯಾ? ಅವನು ಭಿಕ್ಷೆ ತೆಗೆದುಕೊಂಡು ಊಟ ಮಾಡುತ್ತಿದ್ದೆ ಎಂದು ಹೇಳಿದನು. ಅದಕ್ಕೆ ಗುರುಗಳು ಹೇಳಿದರು, ನಾವು ಇಲ್ಲದೆ ನೀನು ಹೇಗೆ ಊಟ ಮಾಡುತ್ತಿದ್ದೆ? ಆಶ್ರಮದಲ್ಲಿ ಭಿಕ್ಷೆ ನೀಡಿ ಮತ್ತೆ ಕಾಡಿಗೆ ಹೋಗು ಎಂದು ಗುರು ಹೇಳಿದರು. ಗುರುಗಳ ನಿರ್ದೇಶನದಂತೆ ಉಪಮನ್ಯು ಕಾರ್ಯನಿರ್ವಹಿಸುತ್ತಿದ್ದ. ಆಶ್ರಮದಲ್ಲಿ ಭಿಕ್ಷೆ ನೀಡುತ್ತಿದ್ದರು. ಆದರೆ ಆಶ್ರಮದಲ್ಲಿ ಪೂರ್ಣ ಊಟ ಸಿಗದ ಕಾರಣ ಮತ್ತೆ ಕೆಲವು ಬ್ರಾಹ್ಮಣರ ಮನೆಗಳಲ್ಲಿ ಭಿಕ್ಷೆ ಪಡೆದು ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದ. ಗುರುಗಳಿಗೆ ಇದು ತಿಳಿದಾಗ ಕೋಪದಿಂದ ಆಶ್ರಮದಲ್ಲಿ ಭಿಕ್ಷೆಯನ್ನು ಕೊಡು ಎಂದು ಹೇಳಿದರು. ಗುರುಗಳ ನಿರ್ದೇಶನದಂತೆ ಅವನು ಆಶ್ರಮದಲ್ಲಿ 2 ಭಿಕ್ಷೆಗಳನ್ನು ನೀಡಿದ. ಹೇಗೆ ಹಸಿವು ನೀಗಿಸುವುದು ಎಂಬ ಚಿಂತೆ ಅವನಿಗೆ ಕಾಡುತ್ತಿತ್ತು. ಕರುಗಳು ಹಸುಗಳ ಹಾಲು ಕುಡಿಯುವುದನ್ನು ನೋಡಿದನು ಮತ್ತು ಬಹಳಷ್ಟು ಹಾಲು ನೆಲದ ಮೇಲೆ ಬಿದ್ದು ವ್ಯರ್ಥವಾಯಿತು. ಆ ಹಾಲನ್ನು ಕೈಯಲ್ಲಿ ಹಿಡಿದು ಕುಡಿದ. ಕೆಲವು ದಿನಗಳ ನಂತರ ಗುರುಗಳು, ಹೇಗೆ ದಪ್ಪವಾಗಿದ್ದೀಯಾ ಎಂದು ಕೇಳಿದರು. ಕರುಗಳು ಹಸುವಿನ ಹಾಲನ್ನು ಸೇವಿಸಿದಾಗ ಬಿದ್ದ ಹಾಲನ್ನು ಅವನು ಕುಡಿದಿದ್ದಾನೆ ಎಂದು ಹೇಳಿದ. ಗುರುಗಳು ಹೇಳಿದರು, ಕರುಗಳು ರುಚಿಯಾದ ಹಾಲನ್ನು ಕುಡಿಯಬೇಡ, ಈ ಹಾಲು ನಿನ್ನನ್ನು ಮಂದಗೊಳಿಸುತ್ತದೆ ಎಂದು ಹೇಳಿದರು. ಒಮ್ಮೆ ಕಾಡಿನಲ್ಲಿ ಉಳಿದುಕೊಂಡಾಗ ಅವನು ರೂಯಿ ಸಸ್ಯದಿಂದ ಹಾಲು ಹೊರಬರುವುದನ್ನು ನೋಡಿದ. ಅವನು ಹಾಲನ್ನು ಎಲೆಗಳಲ್ಲಿ ಹಿಡಿದು ಅದನ್ನು ಕುಡಿಯುವಾಗ ಕೆಲವು ಹನಿಗಳು ಅವನ ಕಣ್ಣುಗಳೊಳಗೆ ಹೋದವು. ಅದರ ನಂತರ ಅವನು ತನ್ನ ದೃಷ್ಟಿ ಕಳೆದುಕೊಂಡನು ಮತ್ತು ಕುರುಡನಾದನು. ಈಗ ಗುರುಗಳು ತನ್ನ ಮೇಲೆ ಕೋಪಗೊಳ್ಳುತ್ತಾರೆ ಎಂದು ಅವನು ಭಾವಿಸಿ ಅವನು ದನಗಳನ್ನು ಕರೆಯಲು ಪ್ರಾರಂಭಿಸಿದನು. ಆದರೆ ಅವನು ದೃಷ್ಟಿ ಕಳೆದುಕೊಂಡಿದ್ದರಿಂದ ಅವನು ಬಾವಿಯಲ್ಲಿ ಬಿದ್ದನು. ಉಪಮನ್ಯುವು ಸಂಜೆಯಾದರೂ ಹಿಂತಿರುಗಲಿಲ್ಲ ಎಂದು ಧೌಮ್ಯ ಋಷಿಗೆ ತಿಳಿದಾಗ ಅವರು ಕಾಡಿಗೆ ಹೋಗಿ ಅವನನ್ನು ಜೋರಾಗಿ ಕರೆದರು. ಉಪಮನ್ಯು ಬಾವಿಯಿಂದ ಪ್ರತಿಕ್ರಿಯಿಸಿದನು ಮತ್ತು ಅವನ ಇರುವಿಕೆಯ ಬಗ್ಗೆ ಅವರಿಗೆ ತಿಳಿಸಿದನು. ಧೌಮ್ಯ ಋಷಿ ಬಾವಿಯ ಬಳಿಗೆ ಬಂದು ಸಹಾನುಭೂತಿಯಿಂದ ಹೇಳಿದರು. ಅವರು ಅವನಿಗೆ ಅಶ್ವಿನಿ ಕುಮಾರ ಮಂತ್ರವನ್ನು ಪಠಿಸು ಎಂದು ಹೇಳಿದರು. ಅದನ್ನು ಮಾಡಿದ ನಂತರ ಅವನು ತನ್ನ ದೃಷ್ಟಿಯನ್ನು ಮರಳಿ ಪಡೆದನು. ಅವನು ಬಾವಿಯಿಂದ ಹೊರಬಂದು ತನ್ನ ಗುರುಗಳಿಗೆ ನಮಸ್ಕರಿಸಿ ಅವರ ಬಳಿಗೆ ನಿಂತನು. ಧೌಮ್ಯ ಋಷಿ ತನ್ನ ಅಂಗೈಯನ್ನು ಅವನ ತಲೆಯ ಮೇಲೆ ಇರಿಸಿದನು ಮತ್ತು ತಕ್ಷಣವೇ ಅವನು ಎಲ್ಲ ಜ್ಞಾನವನ್ನು ಹೊಂದನು. ಧೌಮ್ಯ ಋಷಿ ಅವನಿಗೆ ಮನೆಗೆ ಹೋಗಿ ಮದುವೆಯಾಗಿ ಸುಖವಾಗಿ ಬಾಳು ಎಂದು ಆಶೀರ್ವಾದಿಸಿದರು. ಇದನ್ನೆಲ್ಲ ಕೇಳಿದ ಬ್ರಾಹ್ಮಣನು ಗುರುಗಳಿಗೆ ಹೇಳಿದ, ಗುರುದೇವ, ನೀವು ನನಗೆ ಸರಿಯಾದ ಸಲಹೆ ನೀಡಿದ್ದೀರಿ. ನಾನು ನನ್ನ ಗುರುವಿಗೆ ಮನನೊಂದಿಸಿದ್ದೇನೆ. ಈಗ ನಾನು ಅವರನ್ನು ಹೇಗೆ ಸಂತೋಷಪಡಿಸಲಿ? ಗಾಯಗೊಂಡ ಹೃದಯವನ್ನು ಸಮಾಧಾನಪಡಿಸುವುದು ತುಂಬಾ ಕಷ್ಟ. ಅದರಿಂದ ನಾನು ನನ್ನ ನಿಷ್ಪ್ರಯೋಜಕ ದೇಹವನ್ನು ನಾನು ಬಿಡುತ್ತೇನೆ ಎಂದು ಹೇಳಿ ಶ್ರೀ ಗುರುಗಳಿಗೆ ನಮಸ್ಕರಿಸಿದನು. ಶ್ರೀ ಗುರುಗಳು ಅವನ ಪಶ್ಚಾತ್ತಾಪವನ್ನು ಅರಿತು ಅವನ ಬಯಕೆಗಳನ್ನು ತಿಳಿದುಕೊಂಡರು. ಶ್ರೀ ಗುರುಗಳು ಹೇಳಿದರು, ನಿನ್ನ ಎಲ್ಲ ಪಾಪಗಳು ಈಗ ಅಳಿಸಿ ಹೋಗಿವೆ. ನಿನ್ನ ಗುರುಗಳನ್ನು ಸ್ಮರಿಸಿಕೊ. ಬ್ರಾಹ್ಮಣನು ತನ್ನ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿದನು. ನೀವು ಇಡೀ ಪ್ರಪಂಚದ ಗುರು ಮತ್ತು ತ್ರಿಮೂರ್ತಿಗಳ ಅವತಾರ. ಸೂರ್ಯನ ಉದಯದ ನಂತರ ಕತ್ತಲೆ ಹೇಗೆ ಸಾಧ್ಯ? ನೀವು ದಯವಿಟ್ಟು ನನ್ನನ್ನು ಯಾವಾಗಲೂ ರಕ್ಷಿಸಿ. ಇದನ್ನು ಕೇಳಿ ಶ್ರೀ ಗುರುವು ದಯಾ ಅವನಿಗೆ ಪಾಲಿಸಿದನು. ಅವರು ತನ್ನ ಬಲಂಗೈಯನ್ನು ಅವನ ತಲೆಯ ಮೇಲೆ ಇಟ್ಟರು ಮತ್ತು ತಕ್ಷಣವೇ ಅವನಿಗೆ ವೇದಗಳು, ಶಾಸ್ತ್ರಗಳು, ಮಂತ್ರಗಳು ಇತ್ಯಾದಿಗಳ ಜ್ಞಾನ ಉಂಟಾಯಿತು. ತತ್ವಜ್ಞಾನಿ ಕಲ್ಲಿನ ಸ್ಪರ್ಶದಿಂದ ಕಬ್ಬಿಣವು ಚಿನ್ನವಾಗಿ ಬದಲಾಗುತ್ತದೆ. ಅದೇ ರೀತಿ ಶ್ರೀ ಗುರುಗಳ ಸ್ಪರ್ಶವು ಬ್ರಾಹ್ಮಣನನ್ನು ಬುದ್ಧಿವಂತನನ್ನಾಗಿ ಮಾಡಿತು. ಶ್ರೀ ಗುರುಗಳು ಮತ್ತೆ ಅವನನ್ನು ತಮ್ಮ ಗುರುಗಳ ಬಳಿಗೆ ಹೋಗಲು ಹೇಳಿದರು. ಬ್ರಾಹ್ಮಣನು ತನ್ನ ಗುರುವಿನ ಬಳಿಗೆ ಹೋದನು. ನಂತರ ಶ್ರೀ ಗುರುಗಳು ಬಿಲವಾಡಿ ಬಳಿಯ ಭುವನೇಶ್ವರಿಗೆ
ಹೋದರು ಮತ್ತು ಅಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಒಂದು ಔದಂಬರ ಮರದ ಕೆಳಗೆ ರಹಸ್ಯವಾಗಿ ವಾಸಿಸುತ್ತಿದ್ದರು. ಇದಿಷ್ಟು ಗುರುಚರಿತ್ರೆಯ 16ನೇ ಅಧ್ಯಾಯ. ಗುರುಗಳ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದರ ಬಗ್ಗೆ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 17ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.